ಬಾಗಲಕೋಟೆ ಜಿಲ್ಲೆಯ ಮತದಾರರು ಕಾಂಗ್ರೆಸ್ ಪರವಾಗಿ ಮತ ಹಾಕಿದ್ದಾರೆ. ಕಾರಣ ಏನಂದರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಮಾಡ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು, ಅದರ ಜೊತೆಗೆ ಬಾಗಲಕೋಟೆ ಮೇಲೆ ಇರ್ತಕ್ಕಂಥ ವಿಶೇಷವಾದ ಪ್ರೀತಿ. ಎಚ್ ವೈ ಮೇಟಿಯವರ ಸ್ವಭಾವ, ಮೃದುತ್ವ ಸ್ವಭಾವದ ಪ್ರಭಾವ ಹಾಗೂ ಬಾಗಲಕೋಟೆ ಮೇಲೆ ಏನು ಮಮತೆಯಿಂದ ಇವತ್ತು ಮೆಡಿಕಲ್ ಕಾಲೇಜ್ ಕೊಟ್ಟರು, ಅದರ ಜೊತೆಗೆ ಸಂತ್ರಸ್ತರಿಗೆ ನೀರಾವರಿಗೆ 40 ಲಕ್ಷ, ಒಣಬೇಸಾಯಿಗೆ 30 ಲಕ್ಷ ಕೊಡೋದ್ರ ಮೂಲಕ ನಮ್ಮಲ್ಲಿ ಸರ್ಕಾರದ ಒಂದು ಪ್ರಭಾವ ಹೆಚ್ಚಿಗೆ ಇರುವುದರಿಂದ ನಮಗೆ ಸಹಾಯ ಆಯಿತು. ಇನ್ನೊಂದು ಕಡೆ ನಮ್ಮ DCM ಅವರು ಒಳ್ಳೆ ಕ್ಯಾಂಡಿಡೇಟ್ ವಸಂತಕುಮಾರ್ ಅವ್ರಿಗೆ ಇನ್ಚಾರ್ಜ್ ಕೊಟ್ಟಿದ್ದರು, ರಾಯಚೂರು MLC ಅವ್ರಿಗೆ. ಅವರು ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ರಾಜ್ಯದ ಎಲ್ಲ ನಾಯಕರು ಒಗ್ಗಟ್ಟಿನಿಂದ ಮಾಡ್ತಕ್ಕಂಥ ಕೆಲಸ ಇವತ್ತಾಯಿತು. ನಮ್ಮಲ್ಲಿ ಭಿನ್ನ ಇರಲಿಲ್ಲ. ಜಿಲ್ಲೆಯೆಲ್ಲ ನಾಯಕರು, ನಮ್ಮ ಶಾಸಕರು ಜೊತೆಗೂಡಿಸ್ಕೊಂಡು ಮಾಡ್ತಕ್ಕಂಥ ಒಂದು ಚುನಾವಣೆ. ಅದರ ಜೊತೆಗೆ ಕೆಲವು ಸಚಿವರು ಬಂದು ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಸತೀಶ್ ಜಾರಕಿಹೊಳಿ ಬಂದು ಮಾಡ್ತಕ್ಕಂಥ ಕೆಲಸ. ಹೀಗೆ ಮುಖ್ಯಮಂತ್ರಿಗಳು ಹೆಚ್ಚಿಗೆ ಅಲ್ಲಿ ಬರೋದ್ರಿಂದ ಒಂದು ಕಡೆ ಏನಿದೆ ಅಂದರೆ ಎಚ್ ವೈ ಮೇಟಿ ಅವರ ಕುಟುಂಬದ ಮೇಲೆ ಸಿದ್ದರಾಮಯ್ಯವ್ರಿಗೆ ವಿಶೇಷ ಪ್ರೀತಿ, ತಾಯಿ ಹೃದಯದಲ್ಲಿದೆ, ಅವರ ಇದೆ. ಹೀಗೆ ಒಟ್ಟಾರೆ ವಿಷಯಗಳು ನಾವು ಮಾಡ್ತಕ್ಕಂಥ ಕೆಲಸ, ಅಲ್ಲಿ ಇಂಡಿಪೆಂಡೆಂಟ್ ಇತ್ತಂಥ ಮೈನಾರಿಟಿಗಳನ್ನ ತೆಗೆಸ್ತಕ್ಕಂಥದ್ದು ಕೆಲಸ. ಹೀಗೆ ಹಲವಾರು ವಿಚಾರಗಳನ್ನ ಮುಂದಿಟ್ಕೊಂಡು ನಾವು ಜನತೆ ಮುಂದೆ ಹೋಗಿದ್ದು ನಮಗೆ ಚುನಾವಣೆ ಗೆಲುವಾಯಿತು. ಸರ್, ಈಗ ಅಧಿಕಾರ ಹಂಚಿಕೆ ಚರ್ಚೆ ಆಗ್ತಿದೆ. ಮೇ 4ನೇ ತಾರೀಕು ನಂತರ CM ಬದಲಾವಣೆ, ಚುನಾವಣೆ ಫಲಿತಾಂಶ ಬಂದ ಬಳಿಕ ಎಲ್ಲ ಚರ್ಚೆ ಆಗುತ್ತೆ ಅನ್ನೋದಿತ್ತು ಸರ್. ನಾನು ನಿಮ್ಮಲ್ಲಿದ್ದ ಕೇಳ್ತಾ ಇದ್ದೀನಪ್ಪ, ನಿಮ್ಮ TV ಒಳಗೆ ಪೇಪರ್ದಾಗ ಕೇಳ್ತೀನಿ. ನಮ್ಮ ಹೈಕಮಾಂಡ್ದಾಗ ಏನು ಚರ್ಚೆ ಆಗೈತಿ ಇನ್ನೂ ಏನು ಇಲ್ಲ. ಯಾಕೋ ನೀವು ಹೇಳ್ತಿರ್ತೀರಿ ಅವಾಗ ಕೇಳು ತಪ್ಪ ಅವರು ಕೇಳು ಇಲ್ಲ, ಅವ್ರೊಬ್ಬರ ಅಭಿಪ್ರಾಯ ಅದು. ಇಲ್ಲ, ಮೀಡಿಯಾದವರು ಇಲ್ಲ ನೋಡಿ. ಈಗ ನಾನು ಹೇಳೋದು ನನ್ನ ಅಭಿಪ್ರಾಯ, ಡಾಕ್ಟರ್ ಯತೀಂದ್ರ ಹೇಳೋರು ಅವ್ರ ಅಭಿಪ್ರಾಯ. ಹೈಕಮಾಂಡ್ ಚರ್ಚೆ ಮಾಡಿಲ್ಲ. ನೀವೇ ಹೇಳ್ತೀರಿ ಡೆಲ್ಲಿಗೆ ಹೋದ್ರು, ಮಂಗಳೂರಿಗೆ ಹೋದ್ರು, ಬೆಂಗಳೂರಿಗೆ ಬಂದರು ಅಂತೇಳಿ ಹಂಗೆ ಹಾಕೊಂಡ್ರೆ ನಾಯಕತ್ವ ಬದಲಾವಣೆಯ ವಿಚಾರ ಹೈಕಮಾಂಡ್ದಲ್ಲಿ ಇನ್ನೂ ಚರ್ಚೆಗೆ ಬಂದಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು ಸರ್, ಕರೆದು ಮಾತಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಸದ್ಯಕ್ಕಿಲ್ಲ, ಡೇಟ್ ಫಿಕ್ಸ್ ಮಾಡಿಲ್ಲ ಅಂತ ಹೇಳಿದ್ರಲ್ಲ. ಆ ಡೇಟ್ ಯಾವಾಗ ಬರ್ತೈತೆ ಅವಾಗ ಕರಿತೀವಿ ಅಂತ ಹೇಳಿದ್ದಾರೆ. ಇನ್ನೂ ಅದಿಲ್ಲ ಅಂದಂಗೆ ಆಯ್ತಲ್ಲ, ಇನ್ನೂ ಚರ್ಚೆನೇ ಇಲ್ಲ ಅಂದಂಗೆ ಆಯ್ತಲ್ಲ. ಓಕೆ.